ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸ್ವಯಂ ಸೇವಕ ಟ್ರಾಫಿಕ್ ವಾರ್ಡನ್ ಅವರ ಕರುಣಾಜನಕ ಕಥೆ. 2025ರ IPL ಪಂದ್ಯಾವಳಿಯ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು. ಅತಿ ವೇಗವಾಗಿ ಬಂದ ಕಾರು ಟ್ರಾಫಿಕ್ ವಾರ್ಡನ್ ವಿದ್ಯಾಸಾಗರ್ಗೆ ಡಿಕ್ಕಿ ಹೊಡೆದಿತ್ತು. ವಾರ್ಡನ್ ಅವರ ಕರುಣಾಜನಕ ಕಥೆ ಇದು. ಅವರಿಗೆ ಕಾರೊಂದು ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ 17-18ರಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಿದ್ಯಾಸಾಗರ್ ಕಾರು ಡಿಕ್ಕಿ ಹೊಡೆದ ನಂತರ ವಿದ್ಯಾಸಾಗರ್ ಅವರ ಕಾಲುಗಳ ಮೂಳೆ ಮುರಿತ ಆಗ್ಬಿಟ್ಟಿದೆ. 2 ಕಾಲುಗಳಿಗೂ ಕೂಡ ಆಪರೇಷನ್ ಮಾಡಿ ರಾಡ್ ಹಾಕಿದ್ದಾರೆ ವೈದ್ಯರು. ನಂತರ ಆಸ್ಪತ್ರೆಯಲ್ಲಿ 5 ತಿಂಗಳು ಚಿಕಿತ್ಸೆ ಪಡ್ಕೊಂಡಿದ್ರು ವಿದ್ಯಾಸಾಗರ್. 6 ಲಕ್ಷ ಖರ್ಚು ಮಾಡಿದಂತ ವಿದ್ಯಾಸಾಗರ್ಗೆ ಸ್ನೇಹಿತರಿಂದ 2 ಲಕ್ಷ ಸಹಾಯ ಸಿಕ್ಕಿದೆ. ಅದು ಬಿಟ್ರೆ ಇಲ್ಲಿವರೆಗೂ ಅವರಿಗೆ ಯಾರಿಂದಾನೂ ಕೂಡ ಹಣದ ಸಹಾಯ ಸಿಕ್ಕಿಲ್ಲ. ಮೀಡಿಯಾಗೆ ಹೇಳಬೇಡಿ, ಸಹಾಯ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ರಂತೆ. ಆದ್ರೀಗ ಸೈಲೆಂಟ್ ಆಗಿದ್ದಾರೆ. 1 ವರ್ಷ ಕಳೆದ್ರೂ ಕೂಡ KSCA ಇಂದ ಯಾವುದೇ ಹಣಕಾಸಿನ ಸಹಾಯ ಇಲ್ಲ. ಹೀಗಾಗಿ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಸಾಕಷ್ಟು ಸಾಲ ಮಾಡಿಕೊಂಡು ಸರ್ಕಾರದ ನೆರವು ಬಯಸ್ತಾ ಇದ್ದಾರೆ ವಿದ್ಯಾಸಾಗರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದುರ್ಘಟನೆ ಆಗಿತ್ತು, ನೀವು ಗಮನಿಸಿದ್ರಿ. ತದನಂತರದಲ್ಲಿ ಯಾರಿಗೆ ಪರಿಹಾರ ಸಿಕ್ತು ಸಿಕ್ಕಿಲ್ಲ ಅದೆಲ್ಲವೂ ಕೂಡ ಒಂದು ಕಡೆ. ಆದರೆ ಮತ್ತೊಂದು ಕಡೆ ನೋಡಿ, ವಿದ್ಯಾಸಾಗರ್ ಅಂತ ಅವ್ರಿಗೂ ಕೂಡ ಕಾರೊಂದು ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಅವತ್ತಿನ ದಿನ ಅವರಿಗೆ 6 ಲಕ್ಷ ಈಗಾಗಲೇ ಖರ್ಚಾಗಿದೆಯಂತೆ. ಅವರಿಗೆ ಸ್ನೇಹಿತರು, ಸಂಬಂಧಿಕರು ಇಂಥವ್ರು ಸಹಾಯ ಮಾಡಿದ್ದಾರೆ. ಬಿಟ್ರೆ KSCA ಇಂದ ಯಾವುದೇ ಸಹಾಯ ಇನ್ನೂ ಸಿಕ್ಕಿಲ್ಲ. ಹಣ ಕೊಡ್ತೀವಿ, ಮೀಡಿಯಾಗ ವಿಚಾರ ಹೇಳಬೇಡಿ ಅಂತ ಪೊಲೀಸರೇ ಬಾಯಿ ಮುಚ್ಚಿಸಿದ್ರಂತೆ. ಆದ್ರೀಗ ಯಾವುದೇ ಹಣಕಾಸಿನ ಸಹಾಯ ಆಗಿಲ್ಲ. ಹೀಗಾಗಿ ಈ ವಿಚಾರವನ್ನ ಈಗ ಅವರು ಬಹಿರಂಗ ಪಡಿಸಿದ್ದಾರೆ. स्टेडियम के बाद जो सिक्योरिटी गार्ड है ना, गार्ड को भी लगाई देखिए वाइट कपड़े पहन जो गिरे नीचे, और ये बाइक अभी आगे कर रहे हैं और काफ़ी मतलब बहुत खतरनाक एक्सीडेंट हुआ भाई. ये देख रहे हैं पूरा एकदम जाम हुआ. और टेम्पो दरवाज़ा पूरा टूट गया भाई, और पीछे साइड में पैर पे बहुत खतरनाक तरीके से लग गया भाई. बहुत बुरा हादसा हुआ. बाजू मैच भी अभी चालू, तो क्राउड तो रहेगा, तो एक्सीडेंट बहुत हार्ड हुआ है. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ವಿದ್ಯಾಸಾಗರ್ ಅವರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ, ಎಷ್ಟು ಖರ್ಚಾಗಿದೆ, ಯಾಕೆ KSCA ಇಂದ ಇನ್ನೂ ಕೂಡ ಅವರಿಗೆ ಹಣಕಾಸಿನ ಸಹಾಯ ಸಿಗ್ಲಿಲ್ಲ? ಈಗ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಸೌಖ್ಯ, ಖಂಡಿತವಾಗಿಯೂ ಈ ಒಂದು ಮಾಹಿತಿ ಏನಿದೆ ನಿಜವಾಗಿಯೂ ಮನವನ್ನ ಕಲ್ಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2025ರಲ್ಲಿ IPL ಪಂದ್ಯಾವಳಿಯನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಅದೇ ರೀತಿ ವಿಜಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ಕಾಲ್ತುಳಿತ ಆಯ್ತು. ಆ ಒಂದು ಕಾಲ್ತುಳಿತ ಆಗುವ ಕೇವಲ 15 ದಿನಗಳ ಹಿಂದೆ ಏನು ವಿದ್ಯಾಸಾಗರ್ ಎಂಬ ವ್ಯಕ್ತಿ ಇದ್ದಾರೆ, ಈತನಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಕಾಲಿನ 2 ಮೂಳೆಗಳು ಮುರಿತ ಆಗುತ್ತೆ. ಅದರಲ್ಲಿ ಬಲಗಾಲಿನ ಒಂದು ಮೂಳೆ ಏನಿದೆ ಅದು ಏನು ಒಂದು ಕ್ರ್ಯಾಕ್ ಆಗಿ 2 ಪಾಲಾಗಿತ್ತು ಅಂತ ಹೇಳ್ಬೋದು. ನಂತರದಲ್ಲಿ 2 ಕಾಲಿಗೂ ಕೂಡ ರಾಡನ್ನ ಹಾಕಿ ಫಿಕ್ಸ್ ಮಾಡಿ ಆತ ಸದ್ಯಕ್ಕೆ ಓಡಾಡುವ ಒಂದು ಸ್ಟೇಜ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಅವರನ್ನ ಏನು ಬೋರಿಂಗ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಬೋರಿಂಗ್ ಹಾಸ್ಪಿಟಲ್ ಇಂದ ಬೇರೆ ಆಸ್ಪತ್ರೆಗೆ ಅವರನ್ನ ಒಂದು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಸುಮಾರು 6-7 ಲಕ್ಷ ರೂಪಾಯಿ ಅಲ್ಲಿ ಖರ್ಚಾಗುತ್ತೆ. ಅದರ ಬಿಲ್ ಸಮೇತ ಅವರು ಇಟ್ಕೊಂಡಿದ್ದಾರೆ. ನಂತರದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನಿದ್ರು ಅವಾಗ B. ದಯಾನಂದ್ ಅವರು ಕೂಡ ಅಲ್ಲಿಗೆ ಹೋಗಿ, ಇಲ್ಲ ನಿಮ್ಗೆ ಸಹಾಯವನ್ನ ಮಾಡುವ ಒಂದು ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತೇವೆ, ಅದೇ ರೀತಿ ಸರ್ಕಾರಕ್ಕೂ ಕೂಡ ತಿಳಿಸ್ತೇವೆ ಅಂತ ಹೇಳಿದ್ರು. ಆದ್ರೆ ಅನಿವಾರ್ಯವಾಗಿ ಅವರು ಕೂಡ ಆ ಸಮಯದಲ್ಲಿ ಯಾವಾಗ ಸ್ಟಾಂಪೇಡ್ ಆಯ್ತು ಅವಾಗ ಅವರನ್ನು ಕೂಡ ಸೇವೆಯಿಂದ ಅಮಾನತು ಮಾಡಲಾಯಿತು. ನಂತರದಲ್ಲಿ ಆ ಒಬ್ಬ ವ್ಯಕ್ತಿನಿದ್ದಾರೆ ವಿದ್ಯಾಸಾಗರ್, ಅವರನ್ನ ಕೇಳುವವರೇ ಯಾರು ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಅವರು ತಲುಪಿದ್ರು. ನಂತರದಲ್ಲಿ ಅವರು ಸಾಲವನ್ನ ಮಾಡಿಕೊಂಡು ಸುಮಾರು 5-6 ತಿಂಗಳುಗಳ ಕಾಲ ಬೆಡ್ ರೆಸ್ಟ್ ತೆಗೆದುಕೊಂಡು ನಂತರದಲ್ಲಿ ಅವರು ಈಗ ಓಡಾಡುವ ಒಂದು ಏನು ಆ ಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಗಮನಿಸುವ ಅಂಶವೇನು ಅಂತ ಅಂದ್ರೆ ಕುಟುಂಬದೊಂದಿಗೆ ವಾಸವಾಗಿದ್ದಾರೆ, 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಇವರೆಲ್ಲರನ್ನೂ ಕೂಡ ನೋಡ್ಕೊಬೇಕು. ಆದ್ರೆ ಅವರಿಗೆ ಫೈನಾನ್ಸ್ ತುಂಬಾ ಕಷ್ಟ ಇದೆ. ಹೀಗಾಗಿ ತುಂಬಾ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 6-7 ಲಕ್ಷ ಸಾಲ ಇದೆ. ಹೀಗಾಗಿ KSCA ಕೂಡ ಯಾವುದೇ ರೀತಿಯ ಒಂದು ಆಡಳಿತಾತ್ಮಕ ಜವಾಬ್ದಾರಿಯುತ ಕೆಲಸವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಸದ್ಯ ಈಗಲಾದ್ರೂ ಏನಾದ್ರೂ ಎಚ್ಚೆತ್ತು KSCA ಅವರಿಗೆ ಯಾವ್ದಾದ್ರು ಒಂದು ಸಹಾಯವನ್ನ, ಅದರಲ್ಲೂ ಅತಿ ಪ್ರಮುಖವಾಗಿ ಫೈನಾನ್ಷಿಯಲ್ ಸಹಾಯವನ್ನ ಮಾಡುತ್ತಾ ಇರೋದನ್ನ ಕಾದು ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.